ನಮಸ್ತೆ ಸ್ನೇಹಿತರೆ, ಲವ್ ಪಾಯಿಂಟ್ಗೆ ಸ್ವಾಗತ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ತನಿಖೆ ಒಂದು ಕಡೆ ಬಿರುಸಿನಿಂದ ಸಾಗ್ತಾ ಇದ್ರೆ, ಇನ್ನೊಂದು ಕಡೆ ನಟ ದರ್ಶನ್ ಅವರಿಗೆ ಸಂಬಂಧಿಸಿದ ಕಾನೂನು ಹೋರಾಟಗಳು ಒಂದೊಂದಾಗಿ ಫಲ ನೀಡ್ತಾ ಇವೆ. ಅದರಲ್ಲೂ ವಿಶೇಷವಾಗಿ ಅವರ ಗನ್ ಲೈಸೆನ್ಸ್ ವಿಚಾರಣದಲ್ಲಿ ಈಗ ಹೈಕೋರ್ಟ್ನಿಂದ ಒಂದು ಮಹತ್ವದ ಆದೇಶ ಹೊರಬಿದ್ದಿದೆ. ಪೊಲೀಸರು ದರ್ಶನ್ ಅವರ ಗನ್ ಲೈಸೆನ್ಸ್ ಅನ್ನ ರದ್ದುಗೊಳಿಸಿದ್ದ ಕ್ರಮ ಸರಿಯೇ? ಈ ಬಗ್ಗೆ ಕೋರ್ಟ್ ನ್ಯಾಯಮೂರ್ತಿಗಳು ಹೇಳಿದ್ದೇನು? ಒಬ್ಬ ಅಡ್ವೊಕೇಟ್ ಆಗಿ ಇದರ ಹಿಂದಿರುವ ಪ್ರತಿಯೊಂದು ಕಾನೂನು ಸೂಕ್ಷ್ಮತೆಗಳನ್ನು ನಾನು ಇವತ್ತು ನಿಮಗೆ ವಿವರಿಸ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಲವ್ ಪಾಯಿಂಟ್. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಎರಡನೇ ಆರೋಪಿಯಾದ ಬೆನ್ನಲ್ಲೇ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರು ದರ್ಶನ್ ಅವರ ಗನ್ ಲೈಸೆನ್ಸ್ ಅನ್ನ ಅಮಾನತುಗೊಳಿಸಿ ಆದೇಶ ಹೊರಡಿಸಿದ್ರು. ಶಸ್ತ್ರಾಸ್ತ್ರ ಕಾಯ್ದೆ ಅಥವಾ ಆರ್ಮ್ಸ್ ಆಕ್ಟ್ ಅಡಿಯಲ್ಲಿ ಒಬ್ಬ ವ್ಯಕ್ತಿಯ ಮೇಲೆ ಗಂಭೀರ ಕ್ರಿಮಿನಲ್ ಆರೋಪಗಳಿದ್ದಾಗ ಪೊಲೀಸರಿಗೆ ಈ ಅಧಿಕಾರವಿರುತ್ತೆ. ಆದರೆ ಈ ಆದೇಶವನ್ನ ಪ್ರಶ್ನಿಸಿ ದರ್ಶನ್ ಅವರು ಹೈಕೋರ್ಟ್ ಮೆಟ್ಟಿಲೇರಿದ್ರು. ಫೆಬ್ರವರಿ 23ರಂದು ಹೈಕೋರ್ಟ್ನ ನ್ಯಾಯಮೂರ್ತಿಯಾದ ಎಂ ನಾಗಪ್ರಸನ್ನ ಅವರಿದ್ದ ಪೀಠವು ಈ ಅರ್ಜಿಯ ವಿಚಾರಣೆ ನಡೆಸಿತು. ದರ್ಶನ್ ಅವರ ಪರವಾಗಿ ಹಿರಿಯ ವಕೀಲರು ವಾದ ಮಂಡಿಸಿ ಪೊಲೀಸರ ಈ ಕ್ರಮವನ್ನ ಕಾನೂನಿನ ಚೌಕಟ್ಟನ್ನ ಮೀರಿ ನಡೆಸಲಾಗಿದೆ ಎಂದು ವಾದಿಸಿದ್ರು. ವಿಚಾರಣೆ ವೇಳೆ ನ್ಯಾಯಮೂರ್ತಿಗಳು ಪೊಲೀಸರ ಆದೇಶಕ್ಕೆ ಮಧ್ಯಂತರ ತಡೆಯಾಜ್ಞೆ ನೀಡಿದ್ರು. ಇದಕ್ಕೆ ಕೋರ್ಟ್ ನೀಡಿದ ಪ್ರಮುಖ ಕಾರಣಗಳು ಹೀಗಿವೆ. ಮೊದಲನೇದಾಗಿ, ದರ್ಶನ್ ಅವರು ಸದ್ಯ ಜೈಲಿನಲ್ಲಿದ್ದಾರೆ, ಅಂದರೆ ಅವರು ಸಮಾಜದಲ್ಲಿ ತಿರುಗಾಡುತ್ತಿಲ್ಲ. ಎರಡನೇದಾಗಿ, ಅವರ ಬಳಿ ಇದ್ದ ಗನ್ ಅನ್ನ ಈಗಾಗಲೇ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಇನ್ನು ಮೂರನೇದಾಗಿ, ಗನ್ ಆಯುಧವೇ ಪೊಲೀಸರ ವಶದಲ್ಲಿರುವಾಗ ಮತ್ತು ಲೈಸೆನ್ಸ್ ಹೊಂದಿರುವ ವ್ಯಕ್ತಿಯೇ ಜೈಲಿನಲ್ಲಿದ್ದಾಗ ಗನ್ ಲೈಸೆನ್ಸ್ ಅನ್ನ ರದ್ದು ಮಾಡುವ ತುರ್ತು ಏನಿತ್ತು ಎಂದು ಕೋರ್ಟ್ ಪ್ರಶ್ನಿಸಿದೆ. ಪೊಲೀಸರ ಈ ಆದೇಶವು ಕೇವಲ ಒಂದು ಔಪಚಾರಿಕ ಕ್ರಮದಂತೆ ಕಾಣುತ್ತಿದೆಯೇ ಹೊರತು ಅದಕ್ಕೆ ಬಲವಾದ ಕಾನೂನು ಆಧಾರವಿಲ್ಲ ಎಂದು ಮೇಲ್ನೋಟಕ್ಕೆ ಕಂಡು ಬಂದಿದೆ. ಹಾಗಾಗಿ ಸದ್ಯಕ್ಕೆ ದರ್ಶನ್ ಅವರ ಗನ್ ಲೈಸೆನ್ಸ್ ಅಮಾನತು ಆದೇಶಕ್ಕೆ ಹೈಕೋರ್ಟ್ ಬ್ರೇಕ್ ಹಾಕಿದೆ. ಈ ಆದೇಶದಿಂದ ದರ್ಶನ್ ಅವರಿಗೆ ಸಿಕ್ಕ ರಿಲೀಫ್ ಏನು? ಒಂದು ವೇಳೆ ದರ್ಶನ್ ಅವರಿಗೆ ಬೇಲ್ ಸಿಕ್ಕಿ ಹೊರಗೆ ಬಂದರೆ ಅವರ ಗನ್ ಲೈಸೆನ್ಸ್ ಚಾಲ್ತಿಯಲ್ಲಿರುತ್ತೆ. ಆದರೆ ಗನ್ ಅನ್ನ ಹಿಂತಿರುಗಿಸಲು ಪಡೆಯಲು ಪೊಲೀಸರ ಅನುಮತಿ ಮತ್ತು ಕೋರ್ಟ್ನ ಆದೇಶ ಬೇಕಾಗುತ್ತೆ. ಆದರೂ ಹೈಕೋರ್ಟ್ ನೀಡಿದ ಈ ಮಧ್ಯಂತರ ತಡೆಯಾಜ್ಞೆಯು ದರ್ಶನ್ ಅವರ ಇತರ ಕಾನೂನು ಹೋರಾಟಗಳಿಗೆ ಒಂದು ನೈತಿಕ ಬೆಂಬಲವನ್ನ ನೀಡಿದೆ. ಪೊಲೀಸರ ಪ್ರತಿಯೊಂದು ಆದೇಶವನ್ನ ಕಾನೂನಿನ ತಕ್ಕಡಿಯಲ್ಲಿ ಅಳೆದು ನೋಡಲಾಗುತ್ತದೆ ಎಂಬುದು ಇದರಿಂದ ಸ್ಪಷ್ಟವಾಗುತ್ತದೆ. ಒಟ್ನಲ್ಲಿ ದರ್ಶನ್ ಕೇಸ್ನಲ್ಲಿ ಪ್ರತಿಯೊಂದು ಚಿಕ್ಕ ಬೆಳವಣಿಗೆಯೂ ಭಾರಿ ಕುತೂಹಲ ಮೂಡಿಸ್ತಾ ಇದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ರೇಣುಕಾಸ್ವಾಮಿ ಪ್ರಕರಣದ ಮುಂದಿನ ಎಲ್ಲ ಲೀಗಲ್ ಅಪ್ಡೇಟ್ಗಾಗಿ ನಮ್ಮ ಲವ್ ಪಾಯಿಂಟ್ ಚಾನಲನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.